ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಕರ್ಬೂಜ ಹಣ್ಣನ್ನ ನಾವು ತಿನ್ನೋದ್ರಿಂದ ಅದರಿಂದ ನಮ್ಗೆ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅಂತ ನಾನು ನಿಮಗೆ ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಹಾಗಾದ್ರೆ ಕರ್ಬೂಜದ ಹಣ್ಣಿನ ಮಹತ್ವವನ್ನು ತಿಳಿಯೋಣ. ಇದರಲ್ಲಿ ವಿಟಮಿನ್ ಎ, ಫೋಲೇಟ್, ಪೊಟ್ಯಾಷಿಯಂ, ಪ್ರೋಟೀನ್ ಮತ್ತು ವಿಟಮಿನ್ ಸಿ, ಮೆಗ್ನೀಷಿಯಂ, ಮ್ಯಾಂಗನೀಸ್, ನಯಾಸಿನ್, ಕಾರ್ಬೋಟಿನಾಯ್ಡ್ಸ್, ಸೋಡಿಯಂ, ಫೈಬರ್, ಫೋಲಿಕ್ ಆಸಿಡ್, ಐರನ್ ಯಥೇಚ್ಛವಾಗಿದೆ ಅಂತಾನೆ ಹೇಳ್ಬೋದು. ಮಧುಮೇಹ ರೋಗಿಗಳಿಗೆ ಈ ಹಣ್ಣು ತುಂಬಾನೇ ಒಳ್ಳೆಯದು. ತೂಕ ಇಳಿಸಲು ಈ ಹಣ್ಣನ್ನು ತಿಂತಾ ಬಂದ್ರೆ ತುಂಬಾ ಬೇಗವಾಗಿ, ಸುಲಭವಾಗಿ, ನೈಸರ್ಗಿಕವಾಗಿ ತೂಕವನ್ನ ಇಳಿಕೆ ಮಾಡಬಹುದು. ಇದರಲ್ಲಿ ಸೋಡಿಯಂ ಅಂಶ ಮಿತವಾಗಿರುತ್ತದೆ. ಇದು ಕೊಬ್ಬು ರಹಿತ, ಕೊಲೆಸ್ಟ್ರಾಲ್ ರಹಿತ ಹಣ್ಣು ಹಾಗೂ ಇದರಲ್ಲಿರುವ ಕ್ಯಾಲರಿಗಳು ಸಹ ಕಡಿಮೆ ಆಗಿದೆ. ಸೊ ಹಾಗಾಗಿ ನ್ಯಾಚುರಲ್ ಆಗಿ ತೂಕವನ್ನ ಇಳಿಕೆ ಮಾಡ್ಕೋಬಹುದು. ಕಿಡ್ನಿ ಸಮಸ್ಯೆ ಇರುವವರಿಗೆ ಈ ಹಣ್ಣು ಅತ್ಯುತ್ತಮ ಮೂತ್ರವರ್ಧಕ ಶಕ್ತಿಯನ್ನ ಹೊಂದಿದೆ. ಕಿಡ್ನಿ ಸಮಸ್ಯೆ ಇರುವವರು ಇದನ್ನ ಬಳಸ್ತಾ ಬಂದ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು, ಸಮಸ್ಯೆ ದೂರ ಆಗುತ್ತೆ. ಹಾಗಾಗಿ ಇದು ಮೂತ್ರಕೋಶದ ಸಂಬಂಧಿ ಕಾಯಿಲೆ ಮತ್ತು ಇತರ ಅಪಾಯಕಾರಿ ಕಾಯಿಲೆ ಬರದಂತೆ ತಡೆಯುತ್ತದೆ ಅಂತಾನೆ ಹೇಳ್ಬೋದು. ನಿಂಬೆ ಹಣ್ಣಿನೊಂದಿಗೆ ಕರ್ಬೂಜದ ಹಣ್ಣನ್ನು ಸೇವಿಸುವುದರಿಂದ ಸಂಧಿವಾತವನ್ನು ಸಹ ಗುಣಪಡಿಸಬಹುದು. ಸೊ ತುಂಬಾನೇ ಒಳ್ಳೆಯದಲ್ವಾ ಕರ್ಬೂಜದ ಹಣ್ಣು ಸೇವನೆ ಮಾಡೋದ್ರಿಂದ ಅಲ್ವಾ ಫ್ರೆಂಡ್ಸ್. ಜೀರ್ಣಶಕ್ತಿಗೆ ತುಂಬಾನೇ ಪ್ರಯೋಗಕಾರಿ ಅಂತಾನೆ ಹೇಳ್ಬೋದು. ಇದು ತುಂಬಾನೇ ಉಪಯೋಗವಾಗಿದೆ ಅಂತಾನೆ ಹೇಳ್ಬೋದು. ಯಾವುದಕ್ಕೆ ಅಂದ್ರೆ ಜೀರ್ಣಶಕ್ತಿಗೆ. ಕರ್ಬೂಜವು ಜಠರದಲ್ಲಿ ಪಚನ ಕ್ರಿಯೆಯನ್ನು ಉತ್ತೇಜಿಸುತ್ತದೆ. ನಿಮಗೆ ಜೀರ್ಣಕ್ರಿಯೆಯಲ್ಲಿ ಏನಾದರೂ ತೊಂದರೆ ಇದ್ದರೆ ಕರ್ಬೂಜವನ್ನು ತಿಂತಾ ಬನ್ನಿ ಫ್ರೆಂಡ್. ಹೃದಯದ ಕಾಯಿಲೆಗೆ ಈ ಹಣ್ಣು ತುಂಬಾನೇ ಒಳ್ಳೆಯದು. ಈ ಹಣ್ಣಿನಲ್ಲಿರುವ ಪೊಟ್ಯಾಷಿಯಂ ಹೃದಯದ ಕ್ಷಮತೆ ಹೆಚ್ಚಿಸಲು ನೆರವಾಗುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಸಹ ಈ ಹಣ್ಣು ಹೆಚ್ಚಿಸುತ್ತೆ ಅಂತಾನೆ ಹೇಳ್ಬೋದು. ಈ ಹಣ್ಣುಗಳು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಕ್ಷಮತೆ ಹೊಂದಿದ್ದು ಇದಕ್ಕೆ ಈ ಹಣ್ಣಿನಲ್ಲಿರುವ ವಿಟಮಿನ್ ಸಿ ಪ್ರಮುಖ ಕಾರಣವಾಗಿದೆ. ಈ ಹಣ್ಣಿನ ಸೇವನೆಯಿಂದ ದೇಹದಲ್ಲಿ ಹೆಚ್ಚಿನ ಪ್ರಮಾಣದ ಬಿಳಿ ರಕ್ತ ಕಣಗಳು ಉತ್ಪಾದಿಸಲು ಪ್ರಚೋದನೆ ನೀಡುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ವೈಟ್ ಬ್ಲಡ್ ಸೆಲ್ಸ್ಗಳು ವೃದ್ಧಿ ಆಗುತ್ತೆ ಹಣ್ಣನ್ನು ತಿನ್ನೋದ್ರಿಂದ. ಮಲಬದ್ಧತೆಯಿಂದ ಇದು ರಕ್ಷಿಸುತ್ತದೆ. ಇದರಲ್ಲಿ ನೀರು ಮತ್ತು ಕರಗುವ ನಾರಿನಾಂಶ ಯಥೇಚ್ಛವಾಗಿರೋದ್ರಿಂದ, ಅಂದ್ರೆ ಫೈಬರ್ ಯಥೇಚ್ಛವಾಗಿರೋದ್ರಿಂದ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಅನ್ನ ಇದು ಕ್ಯೂರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಕ್ಯಾನ್ಸರ್ ಬರುವುದರಿಂದ ರಕ್ಷಣೆಯನ್ನು ಒದಗಿಸುತ್ತದೆ ಕರ್ಬೂಜದ ಹಣ್ಣು. ಇದರಲ್ಲಿರುವ ವಿಟಮಿನ್ ಸಿ ಹಾಗೂ ಬೀಟಾ ಕೆರೋಟಿನ್ ಎಂಬ ಆಂಟಿ ಆಕ್ಸಿಡೆಂಟ್ ದೇಹದಲ್ಲಿ ಕ್ಯಾನ್ಸರ್ ಉಂಟು ಮಾಡುವಂತಹ ಫ್ರೀ ರಾಡಿಕಲ್ ಎಂಬ ಕಣಗಳನ್ನು ಹಿಮ್ಮೆಟ್ಟಿಸುವ ಕ್ಷಮತೆಯನ್ನ ಹೊಂದಿದೆ. ಸೊ ಇದನ್ನ ತಿಂತಾ ಬಂದ್ರೆ ಕ್ಯಾನ್ಸರ್ ಇಂದ ನಾವು ದೂರ ಇರಬಹುದು. ಗರ್ಭಿಣಿಯರಿಗೆ ಇದು ತುಂಬಾನೇ ಒಳ್ಳೆಯದು. ಗರ್ಭಾವಸ್ಥೆಯಲ್ಲಿ ಗರ್ಭಿಣಿಯ ದೇಹಕ್ಕೆ ಹೆಚ್ಚಿನ ಪ್ರಮಾಣದ ಫೋಲಿಕ್ ಆಸಿಡ್ ಅಗತ್ಯವಿರುತ್ತದೆ. ಈ ಹಣ್ಣಿನಲ್ಲಿ ಉತ್ತಮ ಪ್ರಮಾಣದ ಫೋಲಿಕ್ ಆಸಿಡ್ ಇದೆ. ಹಾಗಾಗಿ ಗರ್ಭಿಣಿಯರು ಈ ಹಣ್ಣನ್ನ ತಿಂತಾ ಬಂದ್ರೆ ಅವರಿಗೆ ಸರಾಗವಾಗಿ ಫೋಲಿಕ್ ಆಸಿಡ್ ದೇಹದಲ್ಲಿ ಉತ್ತಮ ಪ್ರಮಾಣದಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ಹಲ್ಲು ನೋವಿನಿಂದ ಕರ್ಬೂಜದ ಹಣ್ಣು ರಕ್ಷಿಸುತ್ತದೆ. ಈ ಹಣ್ಣಿನ ಸಿಪ್ಪೆಯಲ್ಲಿ ಹಲ್ಲು ನೋವನ್ನು ಗುಣಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಹಲ್ಲು ನೋವಿದ್ದಾಗ ಈ ಸಿಪ್ಪೆಗಳನ್ನು ಚೆನ್ನಾಗಿ ನೀರಿನಲ್ಲಿ ಕುದಿಸಿ ತಣಿಸಿ ಸೇವನೆ ಮಾಡೋದ್ರಿಂದ ಮತ್ತೆ ಇದರಲ್ಲಿರುವಂತಹ ರಸವನ್ನು ಸಂಗ್ರಹಿಸಿ ಬಾಯಿ ಮುಕ್ಕಳಿಸೋದ್ರಿಂದ ಹಲ್ಲು ನೋವು ಸರಾಗವಾಗಿ ಬೇಗನೆ, ಅಂದ್ರೆ ಇಮ್ಮಿಡಿಯೇಟ್ ರಿಯಾಕ್ಷನ್ ಆಗುತ್ತೆ ಅಂತ ಹೇಳ್ಬೋದು. ಬೇಗನೆ ಹಲ್ಲು ನೋವು ನಿವಾರಣೆ ಆಗುತ್ತೆ. ಮುಟ್ಟಿನ ನೋವನ್ನು ಸಹ ಇದು ಕಡಿಮೆ ಮಾಡುತ್ತದೆ. ಅಂದ್ರೆ ಪೀರಿಯಡ್ಸ್ ಟೈಮಲ್ಲಿ ಬರುವಂತಹ ಹೊಟ್ಟೆ ನೋವನ್ನು ಸಹ ಇದು ಶಮನಗೊಳಿಸುತ್ತದೆ. ಧೂಮಪಾನ ನಿಲ್ಲಿಸಲು ಬಯಸುವವರಿಗೆ ಬಹಳ ಒಳ್ಳೆಯದು ಈ ಹಣ್ಣು. ಈ ಹಣ್ಣನ್ನ ತಿಂತ ಬಂದ್ರೆ ಧೂಮಪಾನವನ್ನ ಸರಾಗವಾಗಿ ನಿಲ್ಲಿಸಬಹುದು. ಒತ್ತಡ ನಿವಾರಕವಾಗಿದೆ ಈ ಹಣ್ಣು. ಕರ್ಬೂಜ ಹಣ್ಣಿನಲ್ಲಿರುವ ರಂಜಕವು ನಿಮಗೆ ಉಂಟಾಗುವ ಒತ್ತಡವನ್ನ ನಿವಾರಿಸುತ್ತದೆ. ಅಷ್ಟಲ್ಲದೆ ಕೂದಲ ಬೆಳವಣಿಗೆಗೂ ಸಹ ಇದು ತುಂಬಾನೇ ಸಹಾಯಕಾರಿಯಾಗಿದೆ. ತಡ ಮಾಡಬೇಡಿ ಫ್ರೆಂಡ್ಸ್, ಸೀಸನ್ ನಲ್ಲಿ ಬರುವಂತಹ ಹಣ್ಣು ತರಕಾರಿಗಳನ್ನ ತಿಂತಾ ಇರಿ. ಅದೇ ರೀತಿ ಸಹ ಕರ್ಬೂಜದ ಹಣ್ಣು ಇದರಲ್ಲಿ ಜ್ಯೂಸ್ ಅನ್ನ ಮಾಡ್ಕೊಳ್ಳಿ. ತುಂಬಾನೇ ರುಚಿಯಾಗಿರುತ್ತೆ. ಹಣ್ಣನ್ನ ತಿಂತಾ ಬನ್ನಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.